ಇವತ್ತು ಇಷ್ಟೊಂದು ಕೆಟ್ಟದಾಗ ಅಡುಗೆ ಮಾಡ್ಕೊ ತಿಂತೀವಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಇವನೇ ನಮ್ಮ ಊರಲ್ಲಿ ದೊಡ್ಡ ಸಂಘ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಡನ್ ಆಗಿ ಡಿಸೈಡ್ ಮಾಡಿದ್ವಿ ಇವತ್ತು ಚಿಕನ್ ಮಾಡ್ಕೊಂಡು ತಿನ್ಬೇಕು ಅಂತ. ಅದಕ್ಕೆ ಚಿಕನ್ ಮತ್ತೆ ಅದಕ್ಕೆ ಏನೇನು ಬೇಕು ಐಟಮ್ ತಗೊಬಂದ್ವಿ. ಇವತ್ತು ಬಿರಿಯಾನಿ ಟ್ರೈ ಮಾಡೋದ ಅಂದ್ಬಿಟ್ಟು ಆಯ್ತು. ಆಮೇಲೆ ಇನ್ನೇನೋ ಮಾಡಕ್ಕಂತೂ ಬರಲ್ಲ, ಅದಕ್ಕೆ ಯೂಟ್ಯೂಬ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ವಿ. ಚೆನ್ನಾಗಿ ಬರಲ್ಲ ಅಂತ ಒಂದು ಹೋಪ್ ಐತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ನಮ್ಮ ಅಡಿಗೆಲ್ಲ ಕಣ್ರಪ್ಪ, ನಮ್ಮ ಜನಗಳಲ್ಲಿ ಇರೋದು. ಅದೇನ್ ಜನಗಳ ನಾವ್ ಈ ತರ ಏನಾರ ಮಾಡಕ್ ಬಂದ್ರೆ ಸಾಕು ನೂರೆಂಟು ಮಾತಾಡ್ತಾರೆ. ಅಲ್ಲಿ ನಾವಂತೂ ಅಂತ ಜನಗಳ ತಲೆನೇ ಕಟ್ಸ್ಕೊಳ್ಳಲ್ಲ. ಅನ್ನೋರು ಅನ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗ್ ಗೊತ್ತು ನಾವೇನು ಅಂತ. ಪೇರೆಂಟ್ಸ್ ನಮ್ಮೆಲ್ಲ ನಂಬಿಕೆ ಇರೋದಕ್ಕೆ ಈ ತರ ಫ್ರೀಡಮ್ ಬಿಡ್ತಿರೋದು ನಮ್ಗೆ. ನನ್ನ ಫ್ರೆಂಡು ಕರೆದಿದ್ಕೆ ಅವ್ರ ಮನೇಲಿ ಅಂದ್ರು ಕಳ್ಸಲ್ಲ ಅಂತ. ಯಾಕೆ ಅಂತ ಕೇಳಿದ್ಕೆ ಈ ವಯಸ್ಸಿಗೆ ಈ ತರ ಮಾಡ್ಕೊಂಡು ತಿಂದ್ರೆ ಜನಗಳು ಏನಂತಾರೆ ಅಂತ ಅಂದ್ರು. ಜನಗಳು ಬಿಡ್ರಿ, ಏನಾರು ಮಾಡಿದ್ರು ಮಾತಾಡ್ತಾರೆ, ಏನ್ ಮಾಡಿಲ್ಲ ಅಂದ್ರು ಮಾತಾಡ್ತಾರೆ. ಅವ್ರಿಗೆ ಮಾತಾಡೋದು ಬಿಟ್ರೆ ಬೇರೆ ಏನ್ ಕೆಲಸ. ನಾವು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಒಂದೇ ಅಲೆಗೆ ಹಾಕೊಂಡು ತಿಂದ್ವಿ. ಹಂಗೆ ಕೊನೆಯಲ್ಲಿ ಪಾತ್ರೆ ಕೂಡ ಬೆಳಗುದ್ವಿ. ಫ್ರೆಂಡ್ಸ್, ಇವನೇ ದೊಡ್ಡ ಬುಲ್ಲಿಗಿಂತ ಹೆಚ್ಚು ಫ್ರೆಂಡ್ಸ್ ಇವನು. ಸತ್ಯ ಕೇಳ್ತಿದ್ದಾನೆ ಗೈಸ್ ಇವನು. ತಲೆ ಕೆಡ್ಸ್ಕೊಬೇಡ ಬಿಡಿಯ ನಾಗ ಸಂಜೆ ಬರೀ ಇಂಥದಯ್ಯ ತಗೋದಿ ಮನೆಗೆ ಹೊಟ್ಟೆಗೆ ಹಾಕೊಂಡು ಇಲ್ಲಿ ಅರ್ಗಿ ಸುಡ್ಬೇಕದ. ನೋಡಿ ಗೈಸ್, ಸೌಟ್ನ ಕಳ್ತನ ಮಾಡ್ತಿದ್ದಾನೆ. ಮಿಂಡ್ರಿ ಕೊಟ್ಟು ನನ್ನ ಮಗ. ಮಿಂಡ್ರಿ ಕೊಡ್ತಾವನೆ. ಹೆಂಗಿದ್ದಾನೆ ಮಿಂಡ್ರಿ ಕೊಡ್ತಾವನೆ ಫ್ರೆಂಡ್ಸ್. ಕೊಡ್ತಾವನು